ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಹೋರಾಟ, ಸಿದ್ದು ಹೊಸ ಆಟ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ, ಇದು ಎಂದಿಗೂ ಮುಗಿಯದ ನಿಗೂಢ ಕಥೆ. ಸೈಲೆಂಟ್ ಆಗಿಯೇ ಇದ್ದಂತಹ ಸಿದ್ದು ಗೇಮ್ ಪ್ಲಾನ್. ಡಿಕೆ ಸರ್ಕಾರಕ್ಕೆ ಕಾದಿದೆಯಾ ಸಂಕಷ್ಟ? ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ. ಟೈಮ್ ಬಾಂಬ್ ಫಿಕ್ಸ್ ಮಾಡಿದ ಸಿದ್ದು ಟೀಮ್. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಟಗರು ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಹಾಗಂತ ಏನೂ ಮಾಡ್ತಾ ಇಲ್ಲ ಅಂತ ಅಲ್ಲ. ಅವರು ಸೈಲೆಂಟ್ ಆಗಿಯೇ ಕರ್ನಾಟಕ ರಾಜಕಾರಣಕ್ಕೆ ಟೈಮ್ ಬಾಂಬ್ ಅನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಂಜದೆ ಅಳುಕದೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ವಾ? ಸಿದ್ದರಾಮಯ್ಯ ಅವರ ಒಳ ಏಟನ್ನ ಡಿಕೆ ಹೇಗೆ ತಡ್ಕೊಳ್ತಾರೆ? ಹೈಕಮಾಂಡ್ ಸಿದ್ದು ಹೇಳ್ದ ಹಾಗೆ ಕೇಳುತ್ತಾ ಅಥವಾ ಡಿಕೆಗೆ ಜೈ ಅನ್ನತ್ತಾ? ಸಚಿವ ಸಂಪುಟಕ್ಕೆ ಕ್ಲೈಮ್ಯಾಕ್ಸ್ ಸಿಗುತ್ತಾ ಅಥವಾ ಸರ್ಕಾರದ ಪತನಕ್ಕೆ ನಾಂದಿ ಹಾಡುತ್ತಾ? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಸಮುದ್ರದಲ್ಲಿ ಮೇಲ್ನೋಟಕ್ಕೆ ಶಾಂತವಾಗಿ ಕಾಣುವಂತಹ ಅಲೆಗಳ ಅಡಿಯಲ್ಲಿ ಭಾರಿ ದೊಡ್ಡ ಸುಳಿಯೊಂದು ಸೃಷ್ಟಿಯಾಗ್ತಾ ಇದೆ. ಇದು ರಾಜ್ಯ ಕಾಂಗ್ರೆಸ್ನ ಅಧಿಕಾರ ಕೇಂದ್ರಗಳಾಗಿರುವಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವಿನ ಮುಸುಕಿನ ಗುದ್ದಾಟ ಹೊಸ ಆಯಾಮ, ಬಂಡೆ ಎಂದೇ ಕರೆಯಲ್ಪಡುವಂತಹ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಕೋಟೆಯ ಬುಡದಲ್ಲಿ ಇದೀಗ ಗ್ರೆನೇಡ್ಗಳು ಒಂದೊಂದಾಗಿ ಸ್ಫೋಟಗೊಳ್ತಾ ಇದೆ. ಈ ಗ್ರೆನೇಡ್ಗಳು ಹೊರಗಿನವರದಲ್ಲ, ಸ್ವತಃ ಆಡಳಿತ ಪಕ್ಷದ ಒಳಗಿನವರಿಂದಲೇ ಎಸೆಯಲ್ಪಡ್ತಾ ಇದೆ ಅನ್ನುವಂಥದ್ದು ಆಡಳಿತಾರೂಢ ಕಾಂಗ್ರೆಸ್ನ ಪಾಲಿಗೆ ಕಳವಳಕಾರಿ ಸಂಗತಿಯಾಗಿರೋದಂತೂ ಸತ್ಯ. ಇತ್ತೀಚೆಗೆ ಬೆಂಗಳೂರಿನ ಆಡಳಿತ ವೈಫಲ್ಯದ ಕುರಿತು ಬಿಚ್ಚಿಟ್ಟಿರುವಂತಹ ದಾಖಲಾತಿಗಳು ಕೇವಲ ಅದು ಅಂಕಿಅಂಶ ಮಾತ್ರ ಅಲ್ಲ, ಬದಲಾಗಿ ದಶಕಗಳಿಂದ ನಡೆದುಕೊಂಡು ಬಂದಿರುವಂತಹ ವ್ಯವಸ್ಥಿತ ಲೂಟಿಯ ಬಣ್ಣ ಬಯಲು ಮಾಡುವಂತಹ ಸಾಕ್ಷ್ಯಗಳಾಗಿದೆ. ಬೆಂಗಳೂರು ನಗರವನ್ನ ದೀರ್ಘಕಾಲದವರೆಗೆ ನಿಕಟವಾಗಿ ನೋಡಿಕೊಂಡಿದ್ದಂತಹವರು ಡಿಕೆ ಶಿವಕುಮಾರ್ ಅವರು. ಈಗ ಕೃಷ್ಣ ಬೈರೇಗೌಡರು ಕೈಗೊಂಡಿರುವಂತಹ ಕಾರ್ಯಾಚರಣೆ ನೇರವಾಗಿ ಹಿಂದಿನ ಆಡಳಿತದ ಶೈಲಿಯನ್ನ ಪ್ರಶ್ನೆ ಮಾಡುವಂತಿದೆ. ಒಂದು ಸಸಿಯನ್ನ ನೆಡೋದಕ್ಕೆ 2300 ರೂಪಾಯಿಗಳ ವೆಚ್ಚ ಅನ್ನುವಂಥದ್ದು ಕೇವಲ ಆಡಳಿತಾತ್ಮಕ ಅಸಮರ್ಥತೆ ಅಲ್ಲ, ಅದು ಸಾರ್ವಜನಿಕ ಹಣದ ಕೊಳ್ಳೆ. ಇಷ್ಟು ದೊಡ್ಡ ಮೊತ್ತದ ಹಣ ಖರ್ಚಾಗಿದ್ರೂ ಕೂಡ ನಗರದಲ್ಲಿ ಮರಗಳ ಸಂಖ್ಯೆ ಹೆಚ್ಚಾಗುವ ಬದಲಾಗಿ ದಿನದಿಂದ ದಿನಕ್ಕೆ ಮಾಯ ಆಗ್ತಾ ಇರೋದು ಹೇಗೆ? 20 ಲಕ್ಷ ಸಸಿಗಳ ನೆಪದಲ್ಲಿ ನುಂಗಿರುವಂತಹ ಹಣದ ಲೆಕ್ಕ ಯಾರು ಕೊಡಬೇಕು? ಕೇವಲ 9 ಲಕ್ಷ ಮರಗಳು ಮಾತ್ರ ನಗರದಲ್ಲಿ ಉಳಿದುಕೊಂಡಿದೆ ಅನ್ನುವಂತಹ ಟ್ರೀ ಸೆನ್ಸಸ್ ವರದಿ ಕಳೆದ ಹಲವು ವರ್ಷಗಳ ಅಭಿವೃದ್ಧಿಯಲ್ಲಿ ನಡೆದಂತಹ ಕೋಟಿ ಕೋಟಿ ಲೂಟಿಯ ಬಣ್ಣವನ್ನ ಬಯಲು ಮಾಡ್ತಾ ಇದೆ.
ಅಧಿಕಾರಿಗಳನ್ನ ಸಭೆಯಿಂದ ಹೊರಹಾಕುವಂತಹ ಕೃಷ್ಣ ಬೈರೇಗೌಡರ ಈ ಖಾರವಾದ ನಿಲುವು ಇಲಾಖೆಯ ಒಳಗೆ ವ್ಯವಸ್ಥೆಯನ್ನು ಸರಿಪಡಿಸುವಂತಹ ಪ್ರಯತ್ನವು ಅಥವಾ ಸಿಎಂ ಅವರ ಕಾರ್ಯವೈಖರಿಗೆ ವ್ಯಂಗ್ಯದ ಮೂಲಕ ನೀಡ್ತಾ ಇರುವಂತಹ ಸವಾಲು, ಈ ಪ್ರಶ್ನೆಗೆ ಕಾಲವೇ ಉತ್ತರವನ್ನು ನೀಡಬೇಕಾಗಿದೆ. ಇನ್ನೊಂದು ಕಡೆ ರಾಜ್ಯ ಸಹಕಾರಿ ರಂಗದ 2 ದೈತ್ಯ ಸಂಸ್ಥೆಗಳಾಗಿರುವಂತಹ ಅಫೆಕ್ಸ್ ಬ್ಯಾಂಕ್ ಹಾಗೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಗಳಿಗಾಗಿ ನಡೀತಾ ಇರುವಂತಹ ಕದನವೂ ಕೂಡ ಸಿದ್ದರಾಮಯ್ಯ ಅವರ ಅಸಲಿ ಆಟಕ್ಕೆ ಅದು ಸಾಕ್ಷಿಯಾಗಿದೆ. ಡಿಕೆ ಶಿವಕುಮಾರ್ ತಮ್ಮ ಆಪ್ತರನ್ನ ಈ ಸ್ಥಾನಗಳಲ್ಲಿ ಕೂರಿಸೋದಕ್ಕೆ ನಡೆಸ್ತಾ ಇರುವಂತಹ ಪ್ರಯತ್ನಗಳನ್ನ ಸಿದ್ದರಾಮಯ್ಯ ಅವರ ಬಣ ಅತ್ಯಂತ ಜಾಣ್ಮೆಯಿಂದ ಹಿಮ್ಮೆಟ್ಟಿಸ್ತಾ ಇದೆ. ರಾಜಕೀಯ ವಿಶ್ಲೇಷಕರು ಗಮನಿಸ್ತಾ ಇರುವಂತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲದೆ ಹೋದರೂ ಕೂಡ ಅವರ ಪ್ರಭಾವ ಇದುವರೆಗೂ ಕೂಡ ಕೊಂಚವೂ ಕಡಿಮೆ ಆಗಿಲ್ಲ. ಅಹಿಂದ ನಾಯಕನಾಗಿ ಅವ್ರ ಮೇಲಿರುವಂತಹ ಹಿಡಿತ, ಹೈಕಮಾಂಡ್ ಮಟ್ಟದಲ್ಲಿ ಅವರು ಹೊಂದಿರುವಂತಹ ವರ್ಚಸ್ಸು ಡಿಕೆಗೆ ಅಗ್ನಿ ಪರೀಕ್ಷೆಯಾಗಿದೆ. ಕೆನ್ ರಾಜಣ್ಣ ಹಾಗೆ ರಾಘವೇಂದ್ರ ಹಿಟ್ನಾಳ್ ಅವರಂತಹ ನಾಯಕರಿಗೆ ಪ್ರಮುಖ ಜವಾಬ್ದಾರಿಗಳನ್ನು ವಹಿಸೋದಕ್ಕೆ ಸಿದ್ದರಾಮಯ್ಯ ಅವರ ಬಣ ನಡೆಸ್ತಾ ಇರುವಂತಹ ಕಸರತ್ತು ಕಾಂಗ್ರೆಸ್ನಲ್ಲಿ ಇನ್ನೂ ಬಣ ಬಡಿದಾಟ, ಬಣ ರಾಜಕೀಯ ಸತ್ತಿಲ್ಲ ಅನ್ನುವಂಥದ್ದು ಪದೇ ಪದೇ ಸಾಬೀತುಪಡಿಸ್ತಾ ಇದೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಒಲವನ್ನು ತೋರಿಸ್ತಾ ಇರುವಂತಹದ್ದು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಲೆಕ್ಕಾಚಾರಗಳಿಗೆ ತಣ್ಣೀರನ್ನು ಸುರಿದಂತಾಗಿದೆ. ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬೆಂಬಲದೊಟ್ಟಿಗೆ ಮುನ್ನಡಿತಾ ಇದ್ದೀನಿ ಅಂತ ಹೇಳಿ ಅವರು ಭಾವಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮೌನವಾಗಿ ತಮ್ಮ ದಾಳೆಗಳನ್ನು ಒಂದೊಂದಾಗೆ ಉರುಳಿಸ್ತಾ ಇದ್ದಾರೆ. ರಾಜಕೀಯದಲ್ಲಿ ಸೈಲೆಂಟ್ ಆಗಿರೋದು ಅದು ಸೋಲಲ್ಲ, ಅದು ಮುಂದಿನ ದೊಡ್ಡ ಸ್ಫೋಟಕ್ಕೆ ಮುನ್ನುಡಿ. ಇದೀಗ ಡಿಕೆಶಿ ಅವರಿಗೆ ಆಡಳಿತದ ಒಳಗಿನ ಸಚಿವರ ಕಿರಿಕಿರಿ ಹಾಗೆ ಪಕ್ಷದ ಒಳಗಿನ ಬಣಗಳ ಸಮರ, ಎರಡೂ ಕಡೆಯಿಂದಲೂ ಕೂಡ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳು ಡಿಕೆ ಶಿವಕುಮಾರ್ ಅವರ ಆಡಳಿತಾತ್ಮಕ ಹಿಡಿತದ ಮೇಲೆ ನೇರವಾಗಿ ಗದಪ್ರಹಾರವನ್ನು ಮಾಡ್ತಾ ಇದೆ. ಒಂದ್ ಕಡೆ ಸಚಿವರೇ ಸರ್ಕಾರದ ಅಕ್ರಮಗಳನ್ನು ಬಟಬಯಲು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಪಕ್ಷದ ಒಳಗಿನ ಅಧಿಕಾರವನ್ನ ಹಂಚಿಕೆ ಮಾಡುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಮಾತು ಸಡಿಲವಾಗ್ತಾ ಇದೆ. ಇದು ರಾಜ್ಯ ಕಾಂಗ್ರೆಸ್ ಒಳಗಿನ ಅಸಮಾಧಾನದ ಕಟ್ಟೆ ಒಡೆಯುವಂತಹ ಮುನ್ಸೂಚನೆಯ ಅನ್ನುವಂತಹದ್ದು ಈಗ ಓಪನ್ ಸೀಕ್ರೆಟ್ ಆಗ್ತಾ ಇದೆ. ಸರ್ಕಾರಕ್ಕೆ ತಿಂಗಳು ತುಂಬಿರುವಂತಹ ಸಂದರ್ಭದಲ್ಲಿ ಕಳೆದ ವಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇನ್ನು ಸಹೋದರ ಡಿಕೆ ಸುರೇಶ್ ಹಾಗೆ ಸಿಎಂ ಪತ್ನಿ ಉಷಾ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಹಕಾರ ಕೋರಿದ್ದು ಎಲ್ರಿಗೂ ಕೂಡ ನೆನಪಿದೆ. ಇದು ಕೇವಲ ಔಪಚಾರಿಕ ಭೇಟಿನ ಅಥವಾ ಸಿದ್ದರಾಮಯ್ಯ ಅವರ ಜೊತೆಗೆ ಮತ್ತೊಂದು ಒಪ್ಪಂದಕ್ಕೇನಾದರೂ ಮುನ್ನುಡಿನ ಗೊತ್ತಿಲ್ಲ. ಸಿದ್ದರಾಮಯ್ಯ ಕೈ ಬಿಟ್ರೆ ಅಥವಾ ಕೈ ಕೊಟ್ರೆ ಕೈ ಸರ್ಕಾರದ ಆಯಸ್ಸು ಮಾತ್ರ ಮುಕ್ತಾಯ ಆಗತ್ತೆ ಅನ್ನುವಂತಹದ್ದು ಸದ್ಯದ ಕರ್ನಾಟಕ ರಾಜಕಾರಣದ ಒಳಮರ್ಮವಾಗಿದೆ. ಇದಾಗಿತ್ತು ಆನ್ ಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.